ಹೆಲೋ ಸ್ಟೂಡೆಂಟ್ಸ್. ಸೊ ನಾಳೆ ನೀವು ಎಕ್ಸಾಮ್ ಬರೆಯುವಾಗ ನಿಮಗೆ ಕ್ವಶನ್ ಪೇಪರ್ ಜೊತೆಗೆ OMR ಶೀಟನ್ನು ಕೊಡ್ತಾರೆ. OMR ಶೀಟಲ್ಲಿ ನೀವು ಯಾವ ರೀತಿ ಆನ್ಸರನ್ನು ಮಾಡಬೇಕು ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ನಾಳೆ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಜೊತೆಗೆ OMR ಶೀಟನ್ನು ಕೊಡ್ತಾರೆ. OMR ಶೀಟಲ್ಲಿ ಏನೇನನ್ನು ಫಿಲ್ ಮಾಡಬೇಕು ಬನ್ನಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ನಿಮ್ಮ OMR ಶೀಟ್ ಈ ರೀತಿ ಇರುತ್ತೆ. ನಮ್ಮ KA ಕಡೆಯಿಂದ ಸ್ಯಾಂಪಲ್ OMR ಶೀಟನ್ನು ಬಿಡುಗಡೆ ಮಾಡಲಾಗಿದೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರಾ. ಸೊ ಮೊದಲಿಗೆ ವಿದ್ಯಾರ್ಥಿಗಳ ನೇಮ್ ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನೇಮ್ ಆಫ್ ದ ಕ್ಯಾಂಡಿಡೇಟ್, ಅದು ಸಹ ಎಲ್ಲ ಬ್ಲಾಕ್ ಲೆಟರ್ಸ್ ಮೀನ್ಸ್ ಬಿಗ್ ಲೆಟರ್ಸ್ ಅಲ್ಲಿ ನೀವು ನಿಮ್ಮ ನೇಮನ್ನು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇದರಲ್ಲಿ ನೀವು ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ನೀವು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿದೆ ನೋಡಿ 3 ಅಂತ ಹಾಕ್ಬಿಟ್ಟು CT ನಂಬರ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಅಲ್ಲಿ ನಿಮ್ಮ CT ನಂಬರನ್ನು ಬರೆದು ಅದನ್ನು ಮಾರ್ಕ್ ಮಾಡಬೇಕಾಗತ್ತೆ. ಮಾರ್ಕ್ ಮಾಡ್ತಕ್ಕಂಥ ಸರಿಯಾದ ಪದ್ಧತಿಯನ್ನು ಸಹ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಫೋರ್ತ್ ಒಂದು ಬಂದ್ಬಿಟ್ಟು ಕ್ವಶನ್ ಬುಕ್ಲೆಟ್ನ ವರ್ಷನ್ ಕೋಡು. ಸೊ A1 A2 A3 A4 B1 B2 B3 B4 ಸೊ ಈ ರೀತಿ ಕ್ವಶನ್ ಪೇಪರ್ನ ವರ್ಷನ್ ಕೋಡ್ ಇರುತ್ತೆ. ವರ್ಷನ್ ಕೋಡನ್ನು ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಬರೀಬೇಕಾಗಿರುತ್ತೆ. ಆ್ಯಂಡ್ ಪಕ್ಕದಲ್ಲೇ ನೋಡ್ತಿದ್ರಾ. ಸೊ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಅಂತ ಇಲ್ಲಿ ಕ್ವಶನ್ ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ 1 2 3 4 ಅಂತ ಹೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಮಾರ್ಕ್ ಮಾಡಬೇಕು. ಸೊ ಯಾವುದು ಸರಿಯಾದ ವೇ, ಸೊ ನೀವು ಮಾರ್ಕ್ ಮಾಡ್ತಕ್ಕಂತಹ ಸರಿಯಾದ ರೀತಿ ಯಾವುದು ಅಂತಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರಾ. ಸರಿಯಾದ ಕ್ರಮ, ತಪ್ಪು ಕ್ರಮಗಳು ಅಂತ ಹೇಳಿ ತಿಳಿಸ್ತಾರೆ. ಸರಿಯಾದ ಕ್ರಮ ನೋಡಿ, ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ B ಅಂತ ಹೇಳಿ ಮೀನ್ಸ್ 2ನೇ ಕಾಲಮನ್ನು ಇಲ್ಲಿ ಕರೆಕ್ಟಾಗಿ ಅವರು ಮಾರ್ಕ್ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲೂ ಗ್ಯಾಪ್ ಇಲ್ಲದೆ ರೀತಿ ನೀಟಾಗಿ ಮಾರ್ಕ್ ಮಾಡಬೇಕು. ಸೊ ತಪ್ಪು ಕ್ರಮಗಳನ್ನು ನೋಡ್ತಾ ಹೋಗೋಣ. ಸೊ ಮಾರ್ಕ್ ಮಾಡಬೇಕಂತಂದ್ರೆ ನೀವು ಇಲ್ಲಿ ಜಸ್ಟ್ ಇಂಟು ಮಾಡತಕ್ಕಂಥದ್ದು ಅಥವಾ ಆ ಒಂದು ಆಪ್ಷನ್ನ ಮೇಲೆ ಟಿಕ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಪ್ರಶ್ನೆಗೆ ಎರಡೆರಡು ಆನ್ಸರನ್ನು ಮಾರ್ಕ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ತಪ್ಪು ಕ್ರಮಗಳನ್ನು ನೀವು ಮಾಡೋ ಹಾಗೆ ಇಲ್ಲ. ಓಕೆನಾ. ಸೊ ನೀಟಾಗಿ ಅಲ್ಲಿ ಮಾರ್ಕ್ ಮಾಡಬೇಕಾಗಿರತ್ತೆ. ಸೊ ಟೋಟಲ್ 60 ಕ್ವಶನ್ಸ್ ಇರುತ್ತೆ. ಸೊ ಆರಾಮಾಗಿನೇ ಪ್ರಿಪೇರ್ ಆಗ್ತಾರೆ. ಇನ್ನೂ ಹಲವಾರು ಇನ್ಫಾರ್ಮೇಷನ್ಸ್ ಇದೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಆದಷ್ಟು ಇನ್ಫಾರ್ಮೇಷನ್ ಅನ್ನು ಸಹ ನಾನು ಸಹ ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ OMR ಶೀಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ರಲ್ಲ ಆ್ಯಂಡ್ ಪ್ರಿಪೇರ್ ಆಗ್ತೀರಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.